ನಗರದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಉಡುಪಿಯಲ್ಲಿ ನಡೆದಂತಹ ರಾಜ್ಯ ಪದಾಧಿಕಾರಿಗಳ ಸಭೆಯನ್ನು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಉದ್ಘಾಟಿಸಿದರು. ಉದ್ಘಾಟನೆಗೂ ಮುನ್ನ ಹಿಂದುಳಿದ ಕೊರಗ ಮಹಿಳೆಗೆ ಮನೆ ಹಸ್ತಾಂತರವನ್ನು ಮಾಡಲಾಯಿತು. ಮಣಿಪಾಲದ ನೆಹರು ನಗರದ ಹಿಂದುಳಿದ ವರ್ಗದ ಅಪ್ಪಿ ಎಂಬ ಮಹಿಳೆಗೆ ಮನೆಯನ್ನು ಹಸ್ತಾಂತರಿಸಲಾಯಿತು. ರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಂತಹ ಪದಾಧಿಕಾರಿಗಳ ಸಭೆ ಇದು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ತಾನೇ ಬಿಜೆಪಿಗೆ ಸೇರ್ಪಡೆಗೊಂಡಂತಹ ಪ್ರಮೋದ್ ಮಧ್ವರಾಜ್ ಕೂಡ ಭಾಗಿಯಾಗಿದ್ದರು. ಸುಮಾರು ವಿವಿಧ ಜಿಲ್ಲೆಗಳಿಂದ 75ಕ್ಕೂ ಅಧಿಕ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಸಂಜೆಯವರೆಗೂ ಈ ಒಂದು ಸಭೆ ನಡೆಯಿತು. ಟಾರ್ಗೆಟ್ 150 ತಲುಪುವ ಬಗ್ಗೆ ಮಹತ್ವದ ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ವರ್ಗ ಸಮುದಾಯದ ತಾಯಿಗೆ ಮನೆ ಹಸ್ತಾಂತರ ಮಾಡಿದರೆ ಕಾರಣ ಶಿಸ್ತುಬದ್ಧ ಕಾರ್ಯಕ್ರಮ ನಡೆದಿದೆ. ಒಂದು ಇವತ್ತು ರಾಜ್ಯದ ಪದಾಧಿಕಾರಿಗಳ ಸಭೆ ಪ್ರತಿ ತಿಂಗಳಿಗೆ ಒಂದ್ಸರಿ ನಡೆಯುತ್ತದೆ. ಒಂದು ರಾಜ್ಯ ಕಾರ್ಯಕಾರಿಣಿ 3 ತಿಂಗಳಿಗೆ ಒಂದ್ಸರಿ ನಡೆಯುತ್ತೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತೀವಿ. ನಾವು ತಿಂಗಳಿಗೆ ಒಂದ್ಸರಿ ಮಾಡೋದ್ರಿಂದ ಇದರಲ್ಲಿ ಈ ತಿಂಗಳ ಪೂರ್ಣವಾಗಿರ್ತಕ್ಕಂಥ ನಮ್ಮ ಕಾರ್ಯಯೋಜನೆ ಯಾವ್ಯಾವುದು ಮಾಡಬೇಕು ಯೋಜನೆಗಳನ್ನು ಹೆಚ್ಚು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮದು ಪೂರ್ಣ ತಯಾರಿಗಳು ಪ್ರಾರಂಭ ಆಗಿದೆ. ಚುನಾವಣೆ ದೃಷ್ಟಿಕೋನದಿಂದ ನಮ್ಮದು ಇವತ್ತು ವಿಸ್ತಾರಕ ಯೋಜನೆ ಪೂರ್ಣ ಆಗಿದೆ. 3 ಸಮಿತಿಗಳಾಗಿದ್ದಾವೆ. ಪೇಜ್ ಕಮಿಟಿ. ಈಗ ರಘುಪತಿ ಭಟ್ರ ಆಕ್ಷೇಪ ಇದ್ದಿದ್ರೆ ನಾನು ಬಿಜೆಪಿಗೆ ಸೇರ್ಬೇಕಾಗ್ತದೆ. ಡೆಲ್ಲಿ ಇಂಗ್ಲಿಷ್ ಚೆನ್ನಾಗಿ ಬರ್ತದೆ, ಹಾಗಾಗಿ ನೀವು ಡೆಲ್ಲಿಗೆ ಅಂತ ಹೇಳಿದ್ರೆ ಚರ್ಚೆ ಆಗ್ತಾ ಇದೆ. ಅದು ನೀವು ಮಾಡುವಂಥ ಇದು ಈ ಮಾತು ನನಗೆ ಬೇರೆ ಯಾರನ್ನ ಕೇಳ್ತಾ ಇಲ್ಲ, ನಿಮ್ಮ ಕೇಳ್ತಾ ಇದೆ. ಹಾಗಾಗಿ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಬೆಲೆ ಕೊಡಬಾರ್ದು ನಾನು ಹೇಳಲಿಕ್ಕೆ ಈ ಕಾಂಗ್ರೆಸ್ನವರೇ ಅನುಕೂಲ ರಾಜಕಾರಣಿ ಅಂತೇಳಿ ಹೇಳ್ತಾರೆ. ಅವ್ರಿಗೇನೆ ಈಗ ಒಂದು ಪಕ್ಷವನ್ನು ನಾನು ಬಿಟ್ಟು ಬಂದದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನೋವು, ದುಃಖ, ದುಮ್ಮಾನ ಆಗೋದು ಸ್ವಾಭಾವಿಕ. ಸೊ ನನ್ನನ್ನು ಬೈಲಿಕ್ಕೆ ನಾನು ಹೇಳಿದ್ದೇನೆ, ಯಾವಾಗಲೂ ಹೇಳಿದ್ದೇನೆ ಜನರಿಗೆ ನನ್ನನ್ನು ಬೈಯುವಾಗ ಇದೆ, ಹೊಗಳಿದಾಗ ಬೈದಾಗ ನಾನು ಅಳಿಲ ಸೇವೆ ಮಾಡಲಿಕ್ಕೆ ಬದ್ಧರಾಗಿದ್ದೇನೆ. ಪಕ್ಷದ ವರಿಷ್ಠರಿಗೆ ತಿಳಿಸಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸ್ಥಾನಮಾನ ಸಿಕ್ಕಿದೆ, ನಾನು ಈ ಪಕ್ಷ ಬಿಟ್ಟು ಹೋದ್ರೆ ನನ್ನಷ್ಟು ಸ್ವಾರ್ಥಿ ಯಾರು ಇಲ್ಲ ಅಂತ ಹೇಳಿದ್ರಿ. ಈಗ ಏನು ಹೇಳ್ತೀರಿ? ಯಾವಾಗ ಹೇಳಿದ್ದು ಆ ಇಂಟರ್ವ್ಯೂ? ದಾಖಲೆ ಸಮೇತ ಯಾವ ವರ್ಷದಲ್ಲಿ ಆದ ಇಂಟರ್ವ್ಯೂ ಮತ್ತೆ ಆ ದಾಖಲೆಯಲ್ಲಿ ನೀವೆಲ್ಲವನ್ನು ಕೇಳಬೇಕು. ಯಾಕಂದ್ರೆ ಅದು ಬರೀ ಒಂದು 28 ಸೆಕೆಂಡನ್ನು ಮಾತ್ರ ಕೇಳಿಸ್ತಿದ್ದಾರೆ. ನಾನು ಹೇಳಿದ್ದು 2015 ಬಿಜೆಪಿಗೆ ಪ್ರಮೋದ್ ಮಧ್ವರಾಜ್ ಸೇರ್ಪಡೆಯಾದ ಬಳಿಕ ಉಡುಪಿಯ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಪ್ರಮೋದ್ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಲವರು ಪ್ರಮೋದ್ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಮೋದ್ ಮಧ್ವರಾಜ್ ಸ್ವತಃ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನಾನು ಈಗಾಗಲೇ ನನ್ನ ಸಮಸ್ಯೆಗಳನ್ನು ಹೇಳಿದಾಗ ಸರಿಪಡಿಸ್ತೀವಿ ಅಂತ ಹೇಳಿ ಅದನ್ನು ಸರಿಪಡಿಸಲಿದ್ದಾಗ ನಾನು ಈಗ ತೆಗೆದುಕೊಂಡ ತೀರ್ಮಾನ ಅಂತ ಆ ವಿಡಿಯೋಗೂ ನಾನು ಆ ಸಂದರ್ಭ 2018 ಸಂದರ್ಭದಲ್ಲಿ ಹೇಳಿದ ಮಾತಿಗೂ ಇವತ್ತು ನಾನು ತೆಗೆದುಕೊಂಡ ನಿರ್ಧಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಇನ್ನೊಂದು ವಿಡಿಯೋ ಅದರ ಜೊತೆಗೆ ನರೇಂದ್ರ ಮೋದಿ ನಮಗೆ ಮೋಸ ಅನಿಸಿತ್ತು. ನೋಡಿ, ವಿರೋಧ ಪಕ್ಷದಲ್ಲಿ ಇರುವಾಗ ಆಡಳಿತ ಪಕ್ಷವನ್ನು ಟೀಕೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಶ್ರೀಮತಿ ಇಂದಿರಾ ಗಾಂಧಿಯ ವಿರುದ್ಧವೇ 78 ಇಸ್ವಿಯಲ್ಲಿ ವೀರೇಂದ್ರ ಪಾಟೀಲ್ ಸ್ಪರ್ಧೆ ಮಾಡ್ತಾರೆ, ಇಂದಿರಾ ಗಾಂಧಿಯನ್ನು ಟೀಕೆ ಮಾಡ್ತಾರೆ. 2 ವರ್ಷದಲ್ಲಿ ಇಂದಿರಾ ಗಾಂಧಿಯ ಸಂಪುಟದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಆಗ್ತಾರೆ. ಇದು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಆಡಳಿತ ಪಕ್ಷವನ್ನು ಮೆಚ್ಚಲಿಕ್ಕೆ ಆಗ್ತದೆ.